ಮಾರ್ಕೆಟ್ನಲ್ಲಿ ತುಂಬ ಫ್ರೆಶ್ ಆಗಿ ಬಟಾಣಿ ಸಿಗ್ತಾ ಇದೆ ಇವಾಗ. ಈ ರೀತಿ ಬಟಾಣಿಯನ್ನು ತಂದು ಚೆನ್ನಾಗಿ ತೊಳೆದುಕೊಂಡು ಬಟಾಣಿಯನ್ನು ಸಿಪ್ಪೆಯಿಂದ ತೆಗೆದುಕೊಳ್ತಾ ಇದ್ದೇನೆ. ಸಿಪ್ಪೆಯಿಂದ ಪೂರ್ತಿಯಾಗಿ ಬಟಾಣಿಯನ್ನು ತೆಗೆದುಕೊಂಡಿದ್ದೇನೆ. ಇವಾಗ ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನ್ ಅನ್ನು ಕಾಯಕ್ಕಿಟ್ಟಿದ್ದೇನೆ. ಇಲ್ಲಿ ನಾನು ಇವಾಗ ಇದರಲ್ಲಿ 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿಕೊಳ್ಳಿ. ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 2 ಪಲಾವ್ ಎಲೆ, 1 ಇಂಚ್ ಅಷ್ಟು ಚಕ್ಕೆ ಹಾಗೂ 1 ಚಕ್ರದ ಹೂವು, 2 ಲವಂಗ, 2 ಏಲಕ್ಕಿ ಸಿಪ್ಪೆ ತೆಗೆದು ಸಿಪ್ಪೆ ಸಮೇತ ಹಾಕಿಕೊಳ್ತಾ ಇದ್ದೇನೆ. ಹಾಗೇನೆ 15 ರಿಂದ 20 ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ ಗೋಡಂಬಿ ಹಾಕಿಕೊಳ್ಳುವುದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಗೋಡಂಬಿ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಇವಾಗ ಇದರಲ್ಲಿ ಫ್ರೆಶ್ ಆಗಿರುವ 1 ಕಪ್ ನಷ್ಟು ಹಸಿ ಬಟಾಣಿಯನ್ನು ಹಾಕಿಕೊಳ್ಳಿ. ಬಟಾಣಿ ತುಪ್ಪದಲ್ಲಿ ಹಾಕಿದ್ಮೇಲೆ ಈ ರೀತಿ ಸಿಡಿಯುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದರ ಮೇಲ್ಗಡೆ ಮುಚ್ಚಳ ಮುಚ್ತಾ ಇದ್ದೇನೆ. ಹಸಿ ಬಟಾಣಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅಥವಾ ಹಸಿ ವಾಸನೆ ಹೋದಾದ್ಮೇಲೆ ಇವಾಗ ನಾನು ಮುಚ್ಚಳವನ್ನು ತೆಗೆದುಕೊಳ್ತಾ ಇದ್ದೇನೆ. ನೋಡಿ ಬಟಾಣಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಮುಚ್ಚಳ ತೆಗೆದಾದ್ಮೇಲೆ ಒಂದ್ಸಲ ಈ ರೀತಿ ಚಮ್ಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನಾವು ಬೇಯಿಸಿ ಇಟ್ಕೊಂಡಿರುವ ಅನ್ನವನ್ನು ಹಾಕಿಕೊಳ್ಳೋಣ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಅನ್ನವನ್ನು ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಇದನ್ನೆಲ್ಲ ಪೂರ್ತಿಯಾಗಿ ಹಾಕ್ತಾ ಇದ್ದೇನೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಅನ್ನ ನೋಡ್ಕೊಂಡು ಇದರಲ್ಲಿ ಹಾಕಿಕೊಳ್ಬೇಕಾಗುತ್ತೆ. ಇವಾಗ ಅನ್ನ ಹಾಕಿದ್ಮೇಲೆ ಉಪ್ಪು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಚಮ್ಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಕೊನೆಯಲ್ಲಿ ಫ್ರೆಶ್ ಆಗಿರುವ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಹಾಕಿಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇವಾಗ ಮುಚ್ಚಳ ಮುಚ್ಚಿ ಗ್ಯಾಸ್ ಮೀಡಿಯಂನಲ್ಲಿ ಇಟ್ಟು 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. 2 ರಿಂದ 3 ನಿಮಿಷ ಆದ್ಮೇಲೆ ಇವಾಗ ಮುಚ್ಚಳವನ್ನು ತೆಗೆದುಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಈ ಬಟಾಣಿ ಪಲಾವ್ ಆಗಿದೆ ಅಂತ. ಮುಚ್ಚಳ ತೆಗೆದಾದ್ಮೇಲೆ ಇದರಿಂದ ತುಂಬಾನೇ ಚೆನ್ನಾಗಿ ಪರಿಮಳ ಬರುತ್ತೆ. ಹಾಗೇನೆ ಮಕ್ಕಳಿಗೆ ಈ ರೀತಿ ವೆರೈಟಿಯಾಗಿ ಅನ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾನೇ ಹೆಲ್ದಿ ಆದ ರೆಸಿಪಿ. ಇಲ್ಲಿ ನಾನು ಇದ್ರ ಜೊತೆಗೆ ತಿನ್ನೋಕೆ ದಾಲ್ ತಡ್ಕವನ್ನು ಮಾಡಿದ್ದೇನೆ. ತುಂಬಾನೇ ಅದ್ಭುತ ರುಚಿಯಾಗಿರುತ್ತೆ. ಈ ಬಟಾಣಿ ಪಲಾವ್ ಜೊತೆ ದಾಲ್ ತಡ್ಕ ಹಾಕಿಕೊಂಡು ತಿಂದ್ರೆ, ಬೇಕಾದ್ರೆ ಇದ್ರ ಜೊತೆ ಈ ರೀತಿ ದಾಲ್ ತಡ್ಕ ಅಥವಾ ಇನ್ಯಾವುದಾದ್ರೂ ನಿಮ್ಗೆ ಇಷ್ಟವಾದ ಗ್ರೇವಿ ಪಲ್ಯ ಕೂಡ ಮಾಡ್ಕೊಂಡು ಇದರ ಜೊತೆ ತಿನ್ನಬಹುದು. ತುಂಬಾನೇ ಅದ್ಭುತ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ಈಜಿಯಾಗಿ ಬಟಾಣಿ ಪಲಾವ್ ಯಾವ ರೀತಿ ಮಾಡ್ಬೋದಂತ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.